ನಮಸ್ಕಾರ. ನಾನು ಸಿ ಬಿ ರಂಗನ. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 265. ಇವತ್ತಿನ ಕತೆ ಶಾನುಭೋಗನ ಬಗಣಿಗೂಟ. ಈ ಶಾನುಭೋಗರು ಅಂದರೆ ಯಾರು? ಬಹಳ ಹಿಂದಿನಿಂದಲೂ ಸಹಿತ ಹಳ್ಳಿಗಳಲ್ಲಿ ರೈತರಿಂದ ಭೂಕಂದಾಯವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ತಲುಪಿಸುವಂಥ ವೃತ್ತಿ ಮಾಡ್ಕೊಂಡು ಇದ್ದವರು. ಹಳ್ಳಿ ಅಂದರೆ ಶಾನುಭೋಗ ಅಂದರೆ ಹಳ್ಳಿ. ಯಾಕೆಂದರೆ ಸರ್ಕಾರಕ್ಕೂ ರೈತಾಪಿ ಜನಕ್ಕೂ ಸಂಪರ್ಕದ ಕೊಂಡಿಯಾಗಿದ್ದೆ ಶಾನುಭೋಗರು. ಶಾನುಭೋಗರು ವಿದ್ಯಾವಂತರಾಗಿರಲೇಬೇಕು. ಅದು ಇಷ್ಟು ಅಂತಲ್ವ, ಅವತ್ತಿನ ಕಾಲಕ್ಕೆ 4ನೇ ಕ್ಲಾಸು. ಅವ್ರಿಗೆ ಓದು ಬರಹ ಚೆನ್ನಾಗಿ ಬರಬೇಕು, ವ್ಯವಹಾರ ಜ್ಞಾನ ಇರಬೇಕು. ಯಾಕೆ? ಅಲ್ಲಿ ಹೋಗಿ ರೈತರು ಜಮೀನು ನೋಡಿ, ಗದ್ದೆ ನೋಡಿ, ಹೊಲ ನೋಡಿ, ಅದು ಎಷ್ಟೆಷ್ಟು ವಿಸ್ತೀರ್ಣ ಅನ್ನೋದನ್ನೆಲ್ಲ ದಾಖಲೆ ಬರೆದು ಅವ್ರು ಏನೇನು ಬೆಳೆ ಬೆಳೀತಾರೆ ಅಂತೇಳಿ ಅದಕ್ಕೆ ಅನುಗುಣವಾಗಿ ಕಂದಾಯವನ್ನು ಫಿಕ್ಸ್ ಮಾಡಿರೋರು ಇಷ್ಟಿಷ್ಟು ಕಂದಾಯ ವಸೂಲಿ ಮಾಡಿ ಸರ್ಕಾರಕ್ಕೆ ಜಮಾ ಮಾಡಿ ರಸೀದಿ ಇಟ್ಕೊಳ್ಬೇಕು. ಸರಿ, ಅಲ್ಲಿಗೆ ಅಮಲ್ದಾರರು ಬರೋರು, ತಹಶೀಲ್ದಾರರು ಬರೋರು, ಇವನ್ನೆಲ್ಲರನ್ನೂ ನೋಡ್ಕೊಂಡು ಸಂಭಾಳಿಸ್ಬೇಕಿತ್ತು. ಬಹಳಷ್ಟು ಜನ ಈ ಶಾನುಭೋಗರು ಹಳ್ಳಿಗೆ ತಂದೆ ಇದ್ದಂಗೆ ಇರೋರು. ಅವರಿಗೆ ರೈತಾಪಿ ಜನರ ಬಗ್ಗೆ ಅಭಿಮಾನ, ಗೌರವ ಇರ್ತಿತ್ತು. ಕಷ್ಟ ಸುಖಗಳಿಗೆ ಸ್ಪಂದಿಸೋರು. ಅವ್ರು ಇವತ್ತಲ್ಲ ಅಂದರೆ ನಾಳೆನಾದ್ರು ಕೊಡು ಅಂತೇಳಿ ಸಮಯ ಕೊಡೋರು. ಹಾಗಾಗಿ ರೈತರಿಗೂ ಸಹಿತ ಏನು ಕಷ್ಟ ಬಂದರೂ ಸಹಿತ ಶಾನುಭೋಗರ ಮನೆಗೆ ಬಂದು ಸಲಹೆ ಕೇಳೋರು. ಇವ್ರಿಗೊಂದು ಸ್ವಲ್ಪ ಜ್ಯೋತಿಷ್ಯ ಬರೋದು, ದೇವರು ನಂಬೋರು, ಜೊತೆಗೆ ಅನುಭವ ಇರೋದು. ಹಿಂಗೆ ಮಾಡೋ ಅಂತ ಹೇಳೋರು. ಮದುವೆ ವಿಷಯದಲ್ಲಿ ಇನ್ನೇನು ಸಮಸ್ಯೆ ಇದ್ರೂ ಬರೋರು. ಜೊತೆಗೆ ವಿದ್ಯಾವಂತರಲ್ಲೇನಪ್ಪ, ಸರ್ಕಾರದ ಏನು ಕೆಲಸ ಇದ್ರು ಇವ್ರ ಮೂಲಕನೇ ಆಗಬೇಕಿತ್ತು. ಮತ್ತು ಬರಬೇಕಾದ್ರೆ ರೈತರು ಬರಿಗೈನ ಬರ್ತಾನೆ ಇಲ್ಲ ಶಾನುಭೋಗರ ಮನೆಗೆ. ತಮ್ಮ ಮನೆಯಾಗಿರೋದು ಏನೋ ಬೆಳೆದಿದ್ದು ದವಸ ಧಾನ್ಯ ತಂದು ಕೊಡೋರು, ತರಕಾರಿ ತಂದು ಕೊಡೋರು, ಹಾಲು ತುಪ್ಪ ತರೋರು, ಈ ಮೊಸರು ಗಟ್ಟಿ ಮೊಸರು ಇದ್ರ ತರೋರು, ಬೆಣ್ಣೆ ತಂದು ಕೊಡೋರು, ಕುಂಬಳಕಾಯಿ ತರೋರು, ಹೂ ತಂದು ಕೊಡೋರು. ಪ್ರತಿಯಾಗಿ ಮನೆಗೆ ಬಂದಾಗ ಒಂದು ಕಟ್ಟಿಗೆ ಪಟ್ಟಿಗೆ ಹೊಡೆಯೋದು ಅಂತ ಸಣ್ಣ ಪುಟ್ಟ ಕೆಲಸನೂ ಮಾಡಿಬಿಡೋರು. ಶಾನುಭೋಗರ ಮನೆಗೆ ಬಂದಂಥ ರೈತಾಪಿ ಜನ ಖಾಲಿ ಹೊಟ್ಟೆನಲ್ಲಿ ಹೋಗ್ತಾ ಇರಲಿಲ್ಲ. ಇವ್ರೇನು ಮಾಡದೇ ಇರಲಿ, ಬಂದವರಿಗೆ ಬಂದ ಕೂಡಲೇ ಬಿಸಿಲಲ್ಲಿ ಕೂತ್ಕೊಳ್ಳಿ ಅಂಥೇಳಿ ತಂಪಾದ ನೀರು, ಮಜ್ಜಿಗೆ, ಬೆಲ್ಲ ಕೊಟ್ಟು ಉಪಚಾರ ಮಾಡೋರು. ಜೊತೆಗೆ ಅವತ್ತು ಊಟ ಮಾಡಿಕೊಂಡೇ ಹೋಗಬೇಕು. ಅವರ ಮನೆಯಲ್ಲಿ ಏನು ಮಾಡಿರ್ತಾರೆ ಅದನ್ನು ಹಾಕೋರು. ಮತ್ತು ಹಬ್ಬ ಹರಿದಿನಗಳಲ್ಲಿ ರೈತಾಪಿ ಜನರೆಲ್ಲ ಕರೆದು ವರ್ಷಕ್ಕೊಂದಿನಾರು ಊಟ ಹಾಕಿ ಅವ್ರಿಗೆ ಸಂತೋಷ ಪಡಿಸೋರು. ಹೀಗೆ ಶಾನುಭೋಗ ಮತ್ತು ಹಳ್ಳಿಯ ಜನರ ಸಂಬಂಧ ಇರ್ತಿತ್ತು. ಆದರೆ ಅಲ್ಲೊಬ್ಬರಿಲ್ಲೋ ಪರಮನೀಚರು ಇರೋರು, ಮಹಾಕದೀಮ್ರು. ಅವರಿಗೆ ಜನರಿಗೆ ಹಿತಕ್ಕಿಂತ ತಮ್ಮ ಹಿತ, ಸ್ವಾರ್ಥಿಗಳು ಈಗಲೂ ಇದ್ದಾರೆ, ಆಗಲೂ ಇದ್ದರು. ಈಗಿನವ್ರ ಸಂಖ್ಯೆ ಜಾಸ್ತಿ, ಅವತ್ತು ಕಮ್ಮಿ ಇತ್ತು ನೀಚರು. ಇಂತಹ ನೀಚ ಒಬ್ಬ ಇದ್ದ, ಅವನೇ ಶಾನುಭೋಗ ಕೃಷ್ಣಪ್ಪ. 5 ಅಡಿ ಎತ್ತರ, ಕುಳ್ಳ, ಮುಖದಲ್ಲೆಲ್ಲ ಸಿಡುಬಿನ ಕಲೆಗಳಿತ್ತು. ಒಂದು ಕಣ್ಣು ಬೇರೆ ಸ್ವಲ್ಪ ದೃಷ್ಟಿ ಮಂದ, ಒಕ್ಕಣ್ ಶುಕ್ಲಾಚಾರಿ ಅನ್ನೋರು. ಮಹಾ ಕುತಂತ್ರಿ, ಕಪಟಿ, ಮೋಸಗಾರ, ಮಹಾಜಾಣ. ಇವನಿಗೆ ಹಣದ ದಾಹ ಮತ್ತು ವಿಕೃತ ಮನೋಭಾವ. ಯಾರು ಸಂತೋಷವಾಗಿದ್ದು ಸಹಿಸಕ್ಕಾಗ್ತಿರ್ಲಿಲ್ಲ. ಇನ್ನೊಬ್ಬರು ಏಳಿಗೆ ಕಂಡ್ರೆ ಹೊಟ್ಟೆ ಉರಿ ಇವನಿಗೆ. ಇಂತಹ ದುಷ್ಟನ ಜೊತೆಗೆ ಸಂಸಾರ ಮಾಡಲಾರ್ದೆ 4-5 ವರ್ಷ ಸಂಸಾರ ಮಾಡಿ ಹೆಂಡತಿ ಹೋಗಿ ತವ್ರ ಮನೆ ಸೇರ್ಕೊಂಡ್ಬಿಟ್ಟು, ಇವನು ಕಲ್ಯಾಣ ಗುಣ ನೋಡಿ ಯಾರು ಬಂಧು ಬಾಂಧವರು ಇವ್ರ ಮನೆಗೆ ಬರ್ತಿರ್ಲಿಲ್ಲ. ಈ ಶಾನುಭೋಗ ಸುಮ್ಮನಿರ್ಲಾರ್ದೆ ಏನು ಮಾಡೋನು, ರೈತರ ಮೇಲೆಲ್ಲ ದೂರು ಬರೆಯೋನು ಸರ್ಕಾರಕ್ಕೆ. ಅದಕ್ಕೆ ಹೇಳ್ತಾರೆ ಮೂಕರ್ಜಿ ಅಥವಾ ಮೂಗರ್ಜಿ ಅಂತ. ಈಗ ನಾವು ಮನವಿ ಪತ್ರ ಅಂತ ಬರೆದ್ರೆ ಮೊದಲು ಇಂದ ಅಂದರೆ ನಮ್ಮ ಹೆಸರು, ನಮ್ಮ ವಿಳಾಸ ಇರಬೇಕು, ಕೆಳಗಡೆಗೆ ನಮ್ಮ ಸಹಿ ಇರಬೇಕು. ಈ ಮೂಗರ್ಜಿನಲ್ಲಿ ಯಾರು ಬರೆದ್ರು ಅಂತಿಲ್ಲ, ಅವ್ರ ವಿಳಾಸ ಇರಲ್ಲ, ಕೆಳಗಡೆ ಸಹಿ ಮಾಡಲ್ಲ. ಯಾರಿಗೆ ಬೇಕೋ ಅವ್ರು ಯಾರ ಮೇಲೂ ದೂರು ಬರೆದು ಬಿಡೋದು. ಹಿಂದೆಲ್ಲ ಈ ಮೂಗರ್ಜಿಗಳಿಗೂ ಭಾಳ ಬೆಲೆ ಇರೋದು. ಅದು ಯಾರನ್ನು ಬಂದಿರಲಿ ಅಂಥದ್ದು ನೋಡಿ ವಿಚಾರಣೆ ಮಾಡ್ಲಿಕ್ಕೆ ಬಂದುಬಿಡೋರು. ಶಾನುಭೋಗ ಸುಮ್ಮನೆ ಇರ್ತಿದ್ದ ನಮ್ಮ ಕೃಷ್ಣಪ್ಪ ಮನೆ ಹಾಳ. ಯಾವ ರೈತರನ್ನು ಕಂಡ್ರು ಇವನಿಗೆ ಸಂಕಟ. ಅವರೆಲ್ಲರೂ ಸಂತೋಷವಾಗಿದ್ದರು, ಅವರು ಊಟ ತುಂಬ ಹೊಟ್ಟೆ ತುಂಬ ಮಾಡ್ಕೊಂಡಿದ್ರು, ಮದುವೆ ಮುಂಚೆ ಮಾಡೋರು ಅಂದರೆ ಅವ್ರ ಬಗ್ಗೆ ಎಲ್ಲ ದೂರು ಬರೆಯೋದು. ಏನು ಬರೆಯೋದು? ಇವ ಕಳ್ಳ, ಇಂಥ ಕಡೆ ದರೋಡೆ ಮಾಡಿಸಿ ಇಂಥ ಕಡೆ ಇಟ್ಟಿದ್ದಾನೆ ಸುಳ್ಳು ಬರೆದು ಬಿಡೋದು. ಪೊಲೀಸರು ಬಂದು ಇವ್ರ ಮನೆಯೆಲ್ಲ ಹುಡುಕೋದು. ಕೊಂಡು ಏನು ಸಿಗದೆ ಇದ್ದರೆ ದುಬೈಗೆ ಹೋಗಿ ಇವನ ಹೆಸರಂತೂ ಕೆಟ್ಟು ಹೋಗೋದು. ಇನ್ನು ಕೆಲವು ಕಡೆಗೆ ಏನು ಮಾಡೋದು, ಇವನು ಗಂಧವನ್ನು ಸಾಗಾಣಿಕೆ ಮಾಡ್ತಿದ್ದಾನೆ, ಗಂಧ ಕಡ್ದು ಮನೆಯಲ್ಲಿ ಇಟ್ಟಿದ್ದಾನೆ ಅಂತ.
ಮನೆಯಾಗೆ ಎಲ್ಲರೂ ಸಹಿತ ದೇವ್ರ ಪೂಜೆಗೆ ಒಂದು ಚೂರು ಪಾರು ಗಂಧ ಇಟ್ಕೊಂಡಿರೋರು ಅದನ್ನು ದೊಡ್ಡ ಮಾಡಬಾರ್ದು, ಅವ್ರಿಗೆ ಹಿಂಸೆ ಮಾಡಿಸೋನು. ಇನ್ನು ಜಾನುವಾರುಗಳು ಕಾಳ್ರು ಅಂತ ಹೇಳಿ ಬರೆಯೋನು. ಇನ್ನು ಗಾಂಜಾ ಬೆಳೀತಿದ್ದಾರೆ ಗದ್ದೆಯಲ್ಲಿ ಅಂತ ಬರೆದು ಇವ್ರು ಮನೆ ಹಾಳು ಮಾಡಿಸ್ಬಿಡೋನು. ಹೀಗೆ ಜೊತೆಗೆ ಕೆಟ್ಟ ಕೆಲಸ ಮಾಡ್ತಾರೆ, ಹಾದ್ರ ಮಾಡ್ತಾರೆ ಅಂತ ಬೇರೆ, ಮೇಲಿನ ಮೇಲೆ ದೂರ ಬರೆದಿದ್ದು ಕಾಳ್ರು ಸುಳ್ರು ಎಲ್ಲ ಮಾಡಿ ಇಟ್ಟುಬಿಟ್ಟು. ಹೀಗೆಲ್ಲ ಆದಾಗ ಏನಾದ್ರು ಶಾನುಭೋಗ ಅಂದರೆ ಜನ ಕೃಷ್ಣಪ್ಪನ ಕಂಡ್ರೆ ಹೆದರೋರು, ಅವನ ಹತ್ರವೇ ಹೋಗ್ತಿರ್ಲಿಲ್ಲ. ಭಾರಿ ಹಿಂಸೆ ಆಗಿಬಿಡ್ತು. ಏನು ಮಾಡಬೇಕು ಜನಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಕಾಲ ಹಾಕ್ಕೊಂಡು ಇದ್ದು ಬಿಟ್ರು. ಯಾವಾಗಪ್ಪ ಇವನು ಸಾಯ್ತಾನೆ, ಯಾವಾಗ ಊರು ಬಿಟ್ಟು ಹೋಗ್ತಾನೋ, ಯಾವಾಗ ನಿವೃತ್ತನಾಗ್ತಾನೋ. ಇವರು ಜನ ಎಲ್ಲ ಶಾಪ ಹಾಕೋದು ನೋಡು. ಅವನ ಅಂತ್ಯಗಾಲು ಬಂತು. ಮಾಡಿದ ಪಾಪ ಉಣ್ಲೇಬೇಕು, ಉಪ್ಪು ತಿಂದವ್ರು ನೀರು ಕುಡಿಲೇಬೇಕು. ನಮ್ಮ ಶಾನುಭೋಗ ಕೃಷ್ಣಪ್ಪನಿಗೆ ಏನಾಗಿದೆ, ಬಂಧು ಬಳಗ ಯಾರೂ ಇಲ್ಲ, ಬೇಕಾದವ್ರು ದುಡ್ಡು ಕಾಸು ಇದೆ, ತಗೊಂಡೋಗಿ ಬ್ಯಾಂಕ್ನಾಗ ಇಟ್ಟಿದ್ದ, ಮನೆ ತಿನ್ನೋರೇ ಇಲ್ಲ. ಇವನಿಗೇನಾಗಿಬಿಟ್ಟಿದೆ, ಕಾಯಿಲೆ ಬಂದುಬಿಡ್ತು. ಇನ್ನು 60 ವರ್ಷ ಆಗಿಲ್ಲ, ಇನ್ನು ಸರ್ಕಾರಿ ನೌಕರಿಲಿದ್ದಾನೆ. ಮೈಯೆಲ್ಲ ತೊಂದರೆ ರೋಗ ಬಂದಿದೆ, ಹುಳ ಹುಪ್ಪಡಿ ಆಗಿಬಿಟ್ಟಿದ್ದಾವೆ, ತೆಳ್ಕೊಂಡು ಓಡಾಡಬೇಕು. ಅವನೇನೋ ಹಾಲು ಕಾಸ್ಕೊಂಡು ಗಂಜಿ ಮಾಡಿಕೊಂಡು ಏನೋ ಮುಡ್ಕೊಂಡು ಕೆಮ್ಕೊಂಡು ಇದ್ದ. ಇನ್ನೇನು ಜಾತಿ ಇದೆ ಉಳಿಯೆಲ್ಲ ಸಾಯ್ತಾನೆ ಅನ್ನೋಕ್ಕಾಗ್ಬಿಡ್ತು. ಆದರೆ ಯಾರೂ ಸಹಿತ ಅವ್ರ ಮನೆ ಹತ್ರನೇ ಓಡಾಡ್ತಿರ್ಲಿಲ್ಲ. ಕೂಗೋನು ಬರ್ರೋ ಅಂತ ಯಾರು ಬರ್ತಾನೇ ಇರಲಿಲ್ಲ. ಸರಿ, ಹೀಗಿದ್ದಾಗ ಏನಾಗಿಬಿಟ್ಟಿದೆ, ಶಾನುಭೋಗನಿಗೆ ನಾನು ಸಾಯ್ತೀನಿ ಅಂತ ಗೊತ್ತಾಗ್ಬಿಟ್ಟಿದೆ. ಅಲ್ಲಿ ಯಾರೋ ರೈತ ಹೋಗ್ತಿ ದೂರದಿಂದ ಕೂಗುದ, ಧರ್ಮಪ್ಪ ಅಂತ ಅವ್ರ ಹೆಸರು, ಪಾಪ ಧರ್ಮಾತ್ಮ. ಧರ್ಮಪ್ಪ ಬಾರೋ ಅಂತ. ಅಯ್ಯೋ ಪಾಪ ನೋಡೋಣ, ಒಂದು ನೀರಾರು ಕೊಡೋಣ ಅಂತೇಳಿ ಹೋದ. ಬಾರೋ ಧರ್ಮಪ್ಪ, ಯಾಕೋ ಎಲ್ಲರೂ ಹಂಗೆ ಮಾಡ್ತೀರಾ? ನಾನು ಮಾಡಬಾರ್ದು ಮಾಡಿದ್ದೀನಿ ಕಣೋ, ಮಹಾಪಾಪಿ ಕಣೋ. ನಾನು ಏನೇನು ಮಾಡಿದರೂ ಸಹಿತ ನಿಮಗೆ ಮಾಡಿರೋ ಅಂತ ಏನು ಅಪಕಾರಕ್ಕೆ ಅದೇನು ಶಿಕ್ಷೆ ಆಗಲ್ಲ ಕೊಂಡ್ರು, ನನಗೆ ನರಕ ಕಾತಿ ಕೊಡೋ, ಬಾರೋ ಅಂತೇಳಿ ಕೂತ್ಕೊಂತ ಒಂಚೂರು ನೀರು ಬಾಯಿಗೆ ಹಾಕುವಂತಾಗ ಇವನು ಧರ್ಮಪ್ಪ ಅಯ್ಯೋ ಪಾಪ ಅಂತ ಅಲ್ಲಿ ನೀರು ತಂದು ಹಾಕ್ದ. ಇವನೇ ಕಸ ಎಲ್ಲ ಹೊಡೆದು ಅಲ್ಲಿ ಸ್ವಲ್ಪ ಶುಭ್ರ ಮಾಡಿ ಗಬ್ಬು ವಾಸನೆಲ್ಲ ಹೋಗೋಂಗೆ ಮಾಡ್ದ. ಶಾನುಭೋಗ್ರೆ, ಯೋಚನೆ ಮಾಡಬೇಡ್ರಿ, ನಿಮಗೆಲ್ಲ ಗುಣ ಆಗತ್ತೆ. ಅಯ್ಯೋ ಧರ್ಮಪ್ಪ, ನೀನು ಒಳ್ಳೆಯವನು ಕಣೋ, ನನಗೆ ಕ್ಷಮಿಸಬಲ್ಲೆ ನೋಡು, ಆದರೆ ನಾನು ಮಾಡಿದ್ದು ಉಣ್ಲೇಬೇಕು. ಮೈಯೆಲ್ಲ ನೋಡು ಹೇಗೆ ಹುಳ ಆಗಿದ್ದಾವೆ, ನಾನು ಹೋಗ್ತೀನಿ ಕಣೋ. ಆದರೆ ನನ್ನೊಂದು ಒಂದೇ ಆಸೆ ಕಣೋ. ನೋಡು, ಸಾಯೋ ಸಮಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಏನೂ ಕೊರಗಿರಬಾರ್ದು. ನೋಡು, ನಾಳೆ ನೀನು ಊರಿನಲ್ಲಿರೋ ಜನನೆಲ್ಲ ಕರ್ಕೊಂಬಂದ್ಬಿಡೋ, ಅವ್ರ ಮುಂದೆ ನಾನು ಒಂದು ಕ್ಷಮಾಪಣೆ ಕೇಳ್ಬೇಕಡೋ ಅಂತೇಳಿ ಕಣ್ಣೀರು ಹಾಕಿಬಿಟ್ಟೆ. ಇವನು ಮನಸ್ಸು ಪಾಪ ಧರ್ಮಪ್ಪ ಹಳ್ಳಿ ಅವ, ಮುಗ್ಧ ಮನಸ್ಸು. ಸರಿ, ಶಾನುಭೋಗರು ಬದಲಾಗಿ ಬಿಟ್ಟಿದ್ದಾರೆ, ಕಣ್ಣೀರು ಹಾಕ್ತಿದ್ದಾರೆ, ನಾನು ತಪ್ಪು ಮಾಡಿದ್ದೀನಿ ಗೊತ್ತಾಯ್ತು ಅಂತ ಊರಿನವ್ರಿಗೆಲ್ಲ ಹೇಳಿ ಬಂದ, ನಡೀರಲ್ಲ ಬೆಳಗ್ಗೆ ಹೋಗೋಣ ಅಂತ. ಸರಿ, ಬೆಳಗ್ಗೆ ಎಲ್ಲ ಬಂದರು, ಪಾಪ ಹೇಳಿ ಕಳಿಸಿದ್ದಾರೆ ಅಂತ. ಈಗ ಶಾನುಭೋಗ ಕೃಷ್ಣಪ್ಪ ಹೇಳ್ದ, ಧರ್ಮಪ್ಪ ನಿಂಗೆ ಇಂಥದ್ದು, ಕಾಳಪ್ಪ ನಿಂಗೆ, ಬೀರಪ್ಪ ಹಿಂಗೆ, ಬಸಮ್ಮ ನಿಂಗೆ ಇಂತಿಂತ ತಪ್ಪು ಮಾಡಿಬಿಟ್ಟಿದ್ದೀನಿ, ನಿಮಗೆ ಮೋಸ ಮಾಡಿದ್ದೀನಿ, ಅಯ್ಯಯ್ಯೋ ನಾನು ಕ್ಷಮಿಸ್ಬಿಡಿ, ನೀವು ಕ್ಷಮಿಸಲ್ಲ ಅಂದರೆ ನಾನು ನರಕಕ್ಕೆ ಹೋಗಿಬಿಡ್ತೀನಿ, ನೀವೆಲ್ಲ ಮಾತ್ಕೊಡಿ, ಕ್ಷಮಿಸಿದ್ದೀವಿ ಅಂಥೇಳಿ. ಇವರು ಅಯ್ಯೋ ಪಾಪ ಸಾಯ್ತಾನೆ ಅಂಥೇಳಿ ಕ್ಷಮಿಸಿದ್ದೀವಿ ಅಂತ ಬಿಟ್ಟು. ನೋಡಿ, ಕ್ಷಮಿಸಿದ್ದೀವಿ ಅಂತ ಹೇಳಿದ್ದೀವಿ, ಪೂರ್ತಿ ಕ್ಷಮಾ ಆಗ್ಬೇಕಾದ್ರೆ ನಾನು ಹೇಳೋ ಒಂದು ಕೊನೆಯ ಕೆಲಸ ಮಾಡಬೇಕು. ಏನು ಮಾಡಬೇಕು? ಈಗ ನಿಮ್ಗೆ ಹೇಳಿದ್ನಲ್ಲ, ಬಗಣಿ ಗೂಟ ಅಂದರೆ ಒಂದು ಮರದ್ದಿರುತ್ತೆ, ಇನ್ನೊಂದು ಕಬ್ಬಿಣದ್ದು ಇರುತ್ತೆ. ಈ ತಾಳೆ ಮರದಲ್ಲಿ ಏನು ಮಾಡ್ತಾರೆ, ಅದನ್ನು ತಗೊಂಡು ತುದಿ ಚೂಪ್ ಮಾಡಿ ಎತ್ತಿನ ಗಾಡಿನಲ್ಲಿ ಅವಕ್ಕೆ ಹಾಕ್ತಾರೆ. ಮತ್ತು ನಾವು ಎಲ್ಲಿ ಹಾರಕೋಲ್ನೋ ತುದಿ ಚೂಪ್ ಇರುತ್ತೆ. ಇವನೇನು ಮಾಡಿಬಿಟ್ಟ, ನೋಡಪ್ಪ, ನರಕಕ್ಕೆ ಹೋಗೋದು ನಾನು, ನರಕದಲ್ಲಿ ಥರ ಶಿಕ್ಷೆ ಕೊಡ್ತಾರೆ. ಈಗ ನಾನು ಮಾಡಿರುವಂಥ ತಪ್ಪಿಗೆ ನೀವೆಲ್ಲ ಸೇರಿ ಒಂದು ಸಣ್ಣ ಶಿಕ್ಷೆ ಕೊಟ್ಟುಬಿಟ್ರೆ ನಾನು ಇಲ್ಲೇ ಸತ್ತು ಹೋಗ್ತೀನಿ, ನನ್ನ ಪಾಪವೆಲ್ಲ ಇಲ್ಲಿ ಮುಕ್ತಿ ಆಗಿಬಿಡುತ್ತೆ, ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿ ಏನು ಮಾಡಬೇಕು? ಅಲ್ಲಿ ಇವನೇನು ಮಾಡಿದ್ದ, ಇಷ್ಟುದ್ದ ಹಾರೆಕೋಲು, ತುದಿ ಚೂಪಿದೆ. ಏನು ಮಾಡಬೇಕು ನೋಡಿ, ಇದನ್ನು ನೀವು ಚೆನ್ನಾಗಿ ಬೆಂಕಿಲಿ ಕಾಸಬೇಕು. ಕಾಸಿದ ಮೇಲೆ ನನ್ನ ಗುದದ್ವಾರದಲ್ಲಿ, ಅಂದರೆ ನನ್ನ ಕುಂಡಿ ಒಳಗಡೆ ದಬಾಗಿ ದುಡ್ಕೋಬೇಕು, ಅದು ಇಲ್ಲಿ ತನಕ ಬರಬೇಕು. ಆಗ ನನ್ನ ಜೀವ ಹೋಗುತ್ತೆ, ಆಗ ನನಗೆ ಸ್ವರ್ಗ ಪ್ರಾಪ್ತಿ ಆಗತ್ತೆ. ಇಲ್ಲ ಸ್ವಾಮಿ, ಅಯ್ಯೋಯ್ಯೋ ಇಂಥ ಕೆಲಸ ಆಗಲ್ಲ ಅಂದ್ಬಿಟ್ರು. ಮಾತು ಕೊಟ್ಟಿದ್ದೀರಿ, ನೀವು ನರ್ಕಕ್ಕೆ ಹೋಗ್ತೀರಿ, ನೋಡಿ ನಾನು ಸ್ವರ್ಗಕ್ಕೆ ಹೋಗ್ತೀನಿ, ಹಿಂಗೆ ಮಾಡಿ ಹಿಂದ್ಕೊಳ್ಳೋ ಅಂದ್ಬಿಟ್ಟ. ಅಯ್ಯೋ ಏನು ಮಾಡಿ ಅಂದರು. ಶಾನುಭೋಗನ ಅಂತಿಮ ಆಟ ಈಡೇರಿಸೋಣ ಅಂತೇಳಿ, ಇಷ್ಟ ಇಲ್ಲ, ನಾಳೆ ಯಾಕಪ್ಪ ದೋಯಿಸ್ಬೇಕು ಅಂತೇಳಿ ಸ್ವರ್ಗಕ್ಕೆ ಹೋಗ್ತಾರೆ ಶಾನುಭೋಗರು ಅಂಥೇಳಿ ಅಲ್ಲೇ ಬೆಂಕಿ ಕಾಸಿದ್ರು. ಚೆನ್ನಾಗಿ ಈ ಹಾರಕೋಲನ್ನು ಬಿಸಿ ಮಾಡಿಬಿಟ್ಟಿದ್ದಾರೆ. ಹೋಗಲಾರ್ದೆ ಹತ್ತಿರ ಹೋಗಿ ಶಾನುಭೋಗನ ಗುದದ್ವಾರದಿಂದ ಅದನ್ನು ಎಲ್ಲರೂ ಸೇರಿ ತಳ್ಳೆಬಿಟ್ರು. ಶಾನುಭೋಗನ ದೇಹದೊಳಗೆ ಯಾವಾಗ ಗೂಟ ಇಲ್ಲಿ ತನಕ ಹೋಯ್ತೋ ಶಾನುಭೋಗ ಸತ್ತೇ ಹೋಗಿಬೇಕು. ಅಯ್ಯೋ ಪಾಪ, ಶಾನುಭೋಗರು ಸತ್ತೋದ್ರು ಅಂತೆಲ್ಲ ದುಃಖ ಪಟ್ಕೊಂಡು ಹೊರಗಡೆ ಬರ್ತಿದ್ದಾರೆ.
ಸುಯ್ ಅಂಥೇಳಿ ಪೊಲೀಸ್ ಜೀಪ್ ಬಂತು, ಪೊಲೀಸರು ಇಳಿದುಬಿಟ್ರು. ಹಾಂ, ಎಲ್ಲ ಇಲ್ಲೇ ಇದ್ದಾರೆ, ಇದೇ ನಮ್ಮ ಶಾನುಭೋಗ್ರ ಮನೆ, ಸೋಳೆ ಮಕ್ಕಳು, ಬೋಳಿ ಮಕ್ಕಳು, ಲೋಫರ್ಗಳು, ಕೊಲೆಗಳು, ಶಾನುಭೋಗ್ರು ಕೊಂದು ಬಿಟ್ಟಿದ್ದಾರೆ ಅಂತ ಬೇಡಿ ಹಿಡ್ಕೊಂಬಂದು, ಯಾವನೋ ಧರ್ಮಪ್ಪ, ಯಾವನೋ ಬೇರಪ್ಪ, ಕಾಳಪ್ಪ, ಬನ್ನಿ ಬೇಡಿ ಹಾಕು. ಅವರೆಲ್ಲ ಗಾಬರಿ, ಸ್ವಾಮಿ ಯಾಕ್ರಿ ಲೋ, ಏನು ಅಂದ್ಕೊಂಡಿದ್ದೀರಿ? ಇವೆಲ್ಲ ಸೇರಿ ಪಾಪ ಶಾನುಭೋಗರಿಗೆ ಕಬ್ಬಳದ ಸರಳ ಕಾಸಿ ಗೂಟ ಹೊಡೆದು ಸಾಯ್ತಿದ್ದೀರಾ, ಕೊಲೆಗಡಕರು. ಸ್ವಾಮಿ ನಾವು ಮಾಡಿಲ್ಲ, ಅವ್ರು ಹೇಳಿದ್ದಾಯ್ ಅಂಥೇಳಿ ನೋಡ್ತಾರೆ. ದೂರಿದೆ ಪೊಲೀಸ್ ಠಾಣೆಗೆ. ಹಿಂದಿನ ದಿನನೇ ಈ ಶಾನುಭೋಗ ದೂರು ಕೊಟ್ಬಿಟ್ಟಿದ್ದಾನೆ, ಯಾರತ್ತೂ ಕಳಿಸ್ಬಿಟ್ಟಿದ್ದಾನೆ. ಇವರಲ್ಲೇ ಸೇರಿ ನನ್ನನ್ನು ಹೀಗೆ ಕೊಲ್ತಿದ್ದಾರೆ, ಕಾಪಾಡಿ ಅಂತ. ಬರೋಷ್ಟೊತ್ತಿಗೆ ಕೊಲೆನೇ ಆಗಿಬಿಟ್ಟಿದೆ. ಇವ್ರಿಗೆ ಅಯ್ಯಯ್ಯೋ ಅಣ್ಣ ಅಪ್ಪ ಅಂಥೇಳಿ ಬಡ್ಕೊಳ್ದು ಎದೆದೇ ಬಡ್ಕೊಂಡ್ರು. ಆಗ ಅಷ್ಟೊತ್ತಿಗೆ ಯಾರೋ ತಹಶೀಲ್ದಾರ್ಗೆ ಹೋಗಿ ಕರ್ಕೊಂಬಂದರು. ತಹಶೀಲ್ದಾರ್ಗೆ ಎಲ್ಲ ಊರಿನವ್ರು, ಧರ್ಮಪ್ಪ ನೋಡಿ ಸ್ವಾಮಿ ಹಿಂಗಾಯಿತು ಅಂದಾಗ ಹೊಸ ಸಬ್ ಇನ್ಸ್ಪೆಕ್ಟ್ರಿಗೆ ಈ ಕಡೆ ಕರೆದು ತಹಶೀಲ್ದಾರ್ಗೆ ಅರ್ಥ ಆಗ್ಬಿಡ್ತು, ಈ ಕೃಷ್ಣಪ್ಪ ಎಂತಹ ಪರಮ ನೀಚ ಅಂತ. ಸಾಯೋ ಸಮಯದಲ್ಲೂ ಸಹಿತ ಊರಿನವ್ರಿಗೆಲ್ಲ ನೆಮ್ಮದಿಗೆ ಇರಬಾರ್ದು, ಗೋಳು ಹಿಡ್ಕೊಳ್ಬೇಕು, ಅವ್ರು ಜೈಲಿಗೆ ಹೋಗಲಿ ಅಂಥೇಳಿ ಕಣ್ಣೀರು ಹಾಕಿ ನಾಟಕ ಆಡಿ ಬಗನಿಗೆ ಊಟ ಹೊಡ್ಸ್ಕೊಂಡ್ಬಿಟ್ಟಿದ್ದಾನೆ. ಇವ್ರಿಗೆಲ್ಲರಿಗೂ ಸಹಿತ ಬೇಡಿ ಹಾಕ್ಕೊಂಡು ಹೋಗ್ಬೇಕು ಅಂಥೇಳಿ ಅರ್ಥ ಆಗಿತ್ತು. ಸಾಹೇಬ್ರೆ ನೋಡಿರಿ, ನಾನು ತಹಶೀಲ್ದಾರ್ ಹೇಳ್ತಾ ಇದ್ದೀನಿ, 50 ದೂರು ಹಿಂದೆ ಬರೆದಿರೋ ನೋಡಿ ಎಲ್ಲ ಮುಖರ್ಜಿ ಇದರಲ್ಲಿ ಎಕ್ಸ್ಪರ್ಟ್ ಇವತ್ತ. ನನ್ನ ಮೇಲೆ ಸಹಿತ DC ಸಾಹೇಬರಿಗೆ ಬರೆದಿದ್ದ. ನಾನು ಏನೇನೋ ಇರೋ ವಿಷಯ ಬಚಾವಾಗಬೇಕಾಯ್ತು. ಪರಮ ನೀಚ ಸ್ವಾಮಿ, ಇದರಲ್ಲಿ ಹೀಗೀಗೆ ಇದೆ ಅಂತ ಹೇಳಿದಾಗ ದೊಡ್ಡ ಮನಸ್ಸು ಮಾಡಿ ಈ ಇನ್ಸ್ಪೆಕ್ಟ್ರು ತಹಶೀಲ್ದಾರ್ದಂಗೆ ಕೇಳಿ ಯಾರು ಬಂಧುಗಳಿಲ್ಲದ್ರಿಂದ ಊರಿನವರೆಲ್ಲ ಸೇರಿ ಆ ಶಾನುಭೋಗ ಕೃಷ್ಣಪ್ಪನ ದಹನ ಕ್ರಿಯೆ ಮುಗಿಸ್ಬಿಟ್ರಂತೆ. ಅದಕ್ಕೆ ಮಕ್ಕಳೇ, ಯಾರೂ ಆಗಲಿ ಒಳ್ಳೆಯವರನ್ನೊಬ್ಬ ಪರಮ ನೀಚರಿಗೆ ಅಯ್ಯೋ ಪಾಪ ಅಂದರೆ 6 ತಿಂಗಳು ಆಯಸ್ಸು ಕಮ್ಮಿ ಆಗುತ್ತೆ. ಯಾವಾಗಲೂ ಒಳ್ಳೆ ರೀತಿ ಬದುಕಬೇಕೆ ಹೊರತು ಶಾನುಭೋಗ ಕೃಷ್ಣಪ್ಪನಂಗೆ ಇದ್ದಾಗಲೂ ಕಾಡೋದು, ಸತ್ತ ಮೇಲೂ ಕಾಡೋದು ನೀಚತನ ಆಗಬಾರ್ದು. ಅದಕ್ಕೆ ಬಗಣಿಗೆ ಊಟ ಹೊಡೆದಂಗೆ ಶಾನುಭೋಗಂದು ಅಂತಾರಲ್ಲ, ಇದೇ ಕತೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಕೆಟ್ಟತನ ಬಿಡಿ, ಒಳ್ಳೆಯ ಹಾದಿಲ್ ಸಾಗಿ. ನಮಸ್ಕಾರ.